ಹಾಯ್ ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ ಕಟಿಂಗ್ ನ ಯಾವ ರೀತಿ ಮಾಡೋದು ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಟ್ಟಿದ್ದೆ. ಅದಕ್ಕೆಲ್ಲ ನೀವು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೀರಾ, ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಿದ್ರೆ ನನಗೆ ಮುಂದೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಹಾಗೆ ಮೋಟಿವೇಶನ್ ಸಿಗುತ್ತೆ. ತುಂಬಾ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರಿ ಸ್ಲೀವ್ ಕಟಿಂಗ್ ತೋರಿಸಿ ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಕಟಿಂಗ್ ನ ಯಾವ ರೀತಿ ತುಂಬಾ ಈಸಿ ಮೆಥಡ್ ಅಲ್ಲಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಸ್ ಏನಾದ್ರು ನಿಮ್ಗೆ ಅರ್ಥ ಆಗ್ತಾ ಇದೆ, ಹಾಗೆ ಇಷ್ಟ ಆಗ್ತಿದೆ ಅಂತ ಅಂದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಲೀವ್ ಕಟಿಂಗ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ, ತುಂಬಾ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಂಡಷ್ಟು ನಿಮ್ಗೆ ಅರ್ಥ ಆಗ್ತಿರಲ್ಲ. ಸೊ ಹಾಗಾಗಿ ನಾನ್ ಯಾವ ರೀತಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತೀನಿ ಅದನ್ನ ನೀವು ಕಣ್ಣು ಮುಚ್ಚಿ ಆ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಸ್ಲೀವ್ ನ ಕಟಿಂಗ್ ಮಾಡಿದ್ರೆ ತುಂಬಾ ಈಸಿಯಾಗಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಹೆಚ್ಚು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಹಾಗೆ ಅರ್ಥ ಆಗ್ತಿಲ್ಲ ಅನ್ನೋ ತರನು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಹೇಳೋ ಮೆಥಡ್ ನ ಯೂಸ್ ಮಾಡ್ಕೊಂಡು ಸ್ಲೀವ್ ನ ಕಟ್ ಮಾಡಿ. ನೀವು ಸ್ಲೀವ್ ನ ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ 4 ಲೇಯರ್ ಆಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೀವು 4 ಲೇಯರ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಾಗ ಯಾವ ತರನಾದ್ರೂ 4 ಲೇಯರ್ ನ ಫೋಲ್ಡಿಂಗ್ ಮಾಡ್ಕೊಂಡಿರಿ, ಬಟ್ ಈ ತರ 4 ಬಟ್ಟೆ ಕ್ಲೋಸ್ ಆಗಿರೋಂಥದ್ದು ನಿಮ್ ಕಡೆ ಇರಬೇಕು. ಆ ರೀತಿ ಬಟ್ಟೆನ ನೀವು ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಹಿಂಗ್ ಓಪನ್ ಮಾಡಿದ್ರೆ ಈ ತರ ಕಾಣಿಸ್ಬೇಕು. ಈ ಕಡೆ ಮಾತ್ರ ಕ್ಲೋಸ್ ಆಗಿರೋದು ನಿಮ್ ಕಡೆನೇ ಇರ್ಬೇಕು. ಆ ರೀತಿ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈಗ ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ನೋಡಿ, ನಿಮ್ಮ ಅಳತೆ ಬ್ಲೌಸ್ ಯಾವುದೇ ಸೈಜ್ ಇದ್ರೂ ಕೂಡ ತಗೊಂಡ್ಬಿಟ್ಟು ಈ ತರ ಸ್ಲೀವ್ ನ ಉದ್ದ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಸ್ಲೀವ್ ನ ಉದ್ದ ಬಂದ್ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. 5.5 ಇಂಚಸ್ ಈ ಬ್ಲೌಸ್ ನ ಸ್ಲೀವ್ ನ ಉದ್ದ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ಅದಕ್ಕೆ ನೀವು ವಿತ್ ಲೈನಿಂಗ್ ಬ್ಲೌಸ್ ನ ಕಟ್ ಮಾಡೋಂಗಿದ್ರೆ 1 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡೋಂಗಿದ್ರೆ 1.5 ಇಂಚಸ್ ನ ಆಡ್ ಮಾಡ್ಕೊಳ್ಬೇಕು ಸ್ಲೀವ್ ನ ಉದ್ದಕ್ಕೆ. ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ಈಗ ನಾನು ಪ್ಲೇನ್ ಬ್ಲೌಸ್ ತೋರಿಸಿದ್ದೆ ಅಲ್ಲ ನಿಮ್ಗೆ, ಸೊ ಹಾಗಾಗಿ 1.5 ಇಂಚಸ್ ನ ಆಡ್ ಮಾಡ್ಕೊಂತೀವಿ. ನೀವೇನಾದ್ರು ವಿತ್ ಲೈನಿಂಗ್ ಬ್ಲೌಸ್ ನ ಕಟಿಂಗ್ ಮಾಡ್ಕೊಳ್ಳಂಗಿದ್ರೆ 1 ಇಂಚಸ್ ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ 5.5 ಇಂಚಸ್ ಸ್ಲೀವ್ ನ ಉದ್ದ ಬರ್ತಿತ್ತು. ನಾನು ಪ್ಲೇನ್ ಬ್ಲೌಸ್ ಕಟಿಂಗ್ ತೋರಿಸಿರೋದ್ರಿಂದ 1.5 ಇಂಚಸ್ ಎಕ್ಸ್ಟ್ರಾ ತಗೊಂತೀನಿ. 7 ಇಂಚ್ ಆಗುತ್ತೆ. 5.5ಗೆ 1.5 ಇಂಚ್ ಎಕ್ಸ್ಟ್ರಾ ಸೇರಿದ್ರೆ 7 ಇಂಚ್ ಆಗುತ್ತೆ. 7 ಇಂಚ್ ನಾವು ಈ ಕಡೆ ಡೌನಿಂಗ್ ಇಂದ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಸ್ಲೀವ್ ನ ಉದ್ದ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಇದು ನಿಮ್ಗೆ ಈಕ್ವಲ್ ಆಗಿರ್ಬೇಕು. ಇಲ್ಲಿ ಈಕ್ವಲ್ ಆಗಿ ಇಲ್ಲ ಅಂತ ಅಂದ್ರೆ ಒಂದು ಲೈನ್ ನ ಹಾಕೊಂಡ್ಬಿಟ್ಟು ನೀಟಾಗಿ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಬೇಕು ಸಮವಾಗಿ. ಈಗ ಈಕ್ವಲ್ ಆಗಿರೋದ್ರಿಂದ ನಾನು ಹಾಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದೀನಿ. ನಿಮ್ದೇನಾದ್ರೂ ಏರುಪೇರು ಇತ್ತೆ ಅಂತಂದ್ರೆ ನೀವು ಕಟಿಂಗ್ ನ ಮಾಡ್ಕೊಳ್ಬೇಕು. ಈಗ ಸ್ಲೀವ್ ನ ಉದ್ದ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು. ಈಗ ಇಲ್ಲಿ ಒಂದು ಲೈನ್ ನ ಹಾಕೊಟ್ಬಿಡೋಣ ಸ್ಲೀವ್ ನ ಉದ್ದ ಮಾರ್ಕಿಂಗ್ ಮಾಡ್ಕೊಂಡಿದ್ದಂತ. ಅದಾದ್ಮೇಲೆ ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ಸ್ಲೀವ್ ನ ಸುತ್ತಳತೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ ಕಡೆ ಡೌನಿಂಗ್ ಇಂದ ನೋಡಿ, ಈ ತರ ಓಪನ್ ಇರುತ್ತಲ್ಲ, ಇದು ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ಇಲ್ಲಿ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈಗ ಸ್ಲೀವ್ ನ ಸುತ್ತಳತೆ 6 ಇಂಚ್ ಬರ್ತಿದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಿದೆ ನೋಡ್ಬಿಟ್ಟು ಈ ರೀತಿ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಸುತ್ತಳತೆ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಪ್ಲಸ್ 2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಆಗ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು ನೀವು 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು. 2 ಇಂಚ್ ಯಾಕೆ ಅಂತ ಅಂದ್ರೆ ನೋಡಿ, ಇಲ್ಲಿ ಕಚ್ಚಾ ಸಿಗುತ್ತಲ್ಲ ನಿಮ್ಗೆ, ಸೊ ಹಾಗಾಗಿ ಈ ತರ ಕಚ್ಚೆಗೆ ನೀವು 2 ಇಂಚ್ ನ ಎಕ್ಸ್ಟ್ರಾ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಸೊ ಅದೇ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ. ಅರ್ಥ ಆಯ್ತಲ್ಲ ನಿಮ್ಗೆ. ನೋಡಿ, ಸ್ಲೀವ್ ನ ಉದ್ದ 1.5 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕಿಂಗ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಸ್ಲೀವ್ ನ ಸುತ್ತಳತೆ ಮಾರ್ಕಿಂಗ್ ಮಾಡಿ 2 ಇಂಚ್ ನ ಆಡ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡಿದೀನಿ. ಇದೆಲ್ಲ ಆದ್ಮೇಲೆ ನಿಮ್ಗೆ ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಲೀವ್ ಡೌನಿಂಗ್ ನ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಇಲ್ಲಿ ಲೈನ್ ಹಾಕಿರ್ತೀರಲ್ಲ, ಇಲ್ಲಿಗೆ ಕರೆಕ್ಟ್ ಆಗಿ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತೆ ನೋಡಿ, ಈ ಸ್ಟಿಚಿಂಗ್ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಈ ತರ ಇಟ್ಕೊಳ್ಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಸ್ಟಿಚಿಂಗು ಅಷ್ಟೇ ಈ ಲೈನ್ ಹತ್ರ ಬರ್ಬೇಕು. ಆ ರೀತಿ ಈಕ್ವಲ್ ಆಗಿ ಈ ತರ ಇಟ್ಕೊಂಡು ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಎಲ್ಲಿ ಬಂದಿದೆ ನೋಡ್ಬಿಟ್ಟು ಇಲ್ಲಿ ಮಾರ್ಕ್ ನ ಮಾಡ್ಕೊಳ್ಬೇಕು. ಇಲ್ಲಿ ಜಾಯಿಂಟ್ ಆಗಿದೆಯಲ್ಲ, ಅಟ್ಯಾಚ್ ಮಾಡಿದಾರಲ್ಲ ಸ್ಟಿಚಿಂಗು, ಅಲ್ಲಿ ಎಲ್ಲಿಗೆ ಬರುತ್ತೆ ನೋಡಿ ಈ ತರ ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೀವು ಕಚ್ಚಾಗೋಸ್ಕರ ಈ ಕಡೆ 2 ಇಂಚ್ ನ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. ನಿಮ್ದು ಬಟ್ಟೆ ಇತ್ತು ಅಂತಂದ್ರೆ 2 ಇಂಚ್ ನ ಈ ತರ ಎಕ್ಸ್ಟ್ರಾ ತಗೊಳ್ಬೇಕು ನೀವು. ಇಲ್ಲಿ ನಂದು ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಂತೀನಿ. ಇದನ್ನ ಯಾವ ರೀತಿ ಅಂತ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಈಗ ನಿಮ್ದೇನಾದ್ರು ಬಟ್ಟೆ ಇತ್ತು ಅಂತಂದ್ರೆ 2 ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಏನ್ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಇದನ್ನ ನೀವು 2 ಇಂಚ್ ನ ಬೇರೆ ಬಟ್ಟೆ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬಹುದು. ಈಗ 2 ಇಂಚ್ ನ ಎಕ್ಸ್ಟ್ರಾ ತಗೊಂಡಿದ್ದಾದ್ಮೇಲೆ ಇಲ್ಲಿಂದ ಒಂದು ಲೈನ್ ನ ಹಾಕೊಂಡ್ ಬಿಡೋಣ. ಈಗ ಸ್ಲೀವ್ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಂಡಿದೀವಲ್ಲ, ಇಲ್ಲಿ ಒಂದು ಲೈನ್ ನ ಹಾಕೊಂಡು ಈಗ ಇಲ್ಲಿಂದ ಇನ್ನೊಂದು ಲೈನು. ಈಗ ಇಲ್ಲಿ 2 ಇಂಚ್ ಬರ್ತಾ ಇದೆ ನಮ್ಗೆ. ಈ ಕಡೆಯಿಂದ ನೀವು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀರಲ್ಲ, ಅಲ್ಲಿಗೆ ಈ ತರ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ನಮ್ಗೆ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ಇಲ್ಲಿಂದಲೇ ನಾನು ಒಂದು ಲೈನ್ ನ ಹಾಕೊಂಡಿದೀನಿ. ಲೈನ್ ಹಾಕೊಂಡ್ಲೇಬೇಕು ಅನ್ನೋದೇನಿರಲ್ಲ, ಆದ್ರೂ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹಾಕೊಳ್ಳೋದಷ್ಟೇ. ಇದೆಲ್ಲ ಆದ್ಮೇಲೆ ಸ್ಲೀವ್ ನ ಶೇಪ್ ತಕೊಳ್ಳೋದಕ್ಕೆ ಈ ಕಡೆಯಿಂದ 1.5 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳೋಣ.
ನೋಡಿ ಈ ತರ 1.5 ಇಂಚಿಗೆ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ನೀವು ಆರ್ಮೋಲ್ ಲೂಸ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ಲ, ನೀವು ಶೇಪ್ ನ ತಕ್ಕೊಳ್ಬೇಕು ಅಲ್ಲಿವರೆಗೂ. ನೋಡಿ ಸ್ಲೀವ್ ಶೇಪ್ ನ ತಕ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಈ ತರ ಕರ್ವ್ ಸ್ಕೇಲ್ ಇದ್ರೆ ಇದರಲ್ಲಿ ಸ್ಲೀವ್ ಶೇಪ್ ನ ತಕ್ಕೊಳ್ಳಿ. ಇಲ್ಲಾಂದ್ರೆ ನೀವು ಕೈಯಲ್ಲೇನೆ ಸ್ವಲ್ಪ ಇಲ್ಲಿಂದ ಅಪ್ ಮಾಡ್ಕೊಂಡು ಡೌನ್ ಹೋಗಿ ಎಸ್ ಶೇಪ್ ಅಲ್ಲಿ ನೀವು ಸ್ಲೀವ್ ಶೇಪ್ ನ ತಕ್ಕೊಳ್ಳಿ. ಈಗ ನಾನು ಸ್ಕೇಲ್ ಅಲ್ಲಿ ತೆಗೆದು ತೋರಿಸ್ತೀನಿ. ನೋಡಿ ನೋಡಿ ಈ ತರ ಸ್ಕೇಲ್ ನ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಶೇಪ್ ನ ತಕ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಈ ಕಡೆಯಿಂದ ನಾನು ಹಿಂಗೆ ಟರ್ನ್ ಮಾಡ್ಕೊಂಡು ಇಲ್ಲಿಂದ ನಾನು ಇನ್ನೊಂದು ಶೇಪ್ ನ ತಕ್ಕೊಳ್ತೀನಿ. ಈ ರೀತಿ ಇಷ್ಟೇ ಸ್ಲೀವ್ ಶೇಪ್ ನ ತೆಗೆಯೋದು ಇಷ್ಟೇ. ನೋಡಿ ನೀವೇನಾದ್ರು ಸ್ಲೀವ್ ಶೇಪ್ ನ ಕೈಯಲ್ಲಿ ತಕ್ಕೊಳ್ಳಿದ್ರೆ ಎರಡರ ಮಧ್ಯೆ 1/2 ಇಂಚ್ ನ ಡಿಸ್ಟೆನ್ಸ್ ಇಟ್ಕೊಂಡು ಕೆಳಗಡೆ ಒಂದು ಮೇಲ್ಗಡೆ ಒಂದು ಶೇಪ್ ನ ತಕ್ಕೊಳ್ಳಿ. ಸಿಂಪಲ್ ಇಷ್ಟೇ ಸ್ಲೀವ್ ಕಟ್ಟಿಂಗ್ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗಿರೋದು. ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಫಸ್ಟ್ ನೀವು ಸ್ಲೀವ್ ನ ಉದ್ದ ತಗೊಂಡು ವಿತ್ ಲೈನಿಂಗ್ ಆದ್ರೆ 1 ಇಂಚ್ ಸೇರಿಸ್ಕೊಳ್ಳಿ, ವಿತೌಟ್ ಲೈನಿಂಗ್ ಆದ್ರೆ ಪ್ಲೇನ್ ಬ್ಲೌಸ್ ಆದ್ರೆ 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೊಳ್ಬೇಕು ಸ್ಲೀವ್ ನ ಉದ್ದಕ್ಕೆ. ಅದಾದ್ಮೇಲೆ ಈ ಕಡೆಯಿಂದ ಸ್ಲೀವ್ ನ ಸುತ್ತಳತೆಗೆ ಮಾರ್ಕಿಂಗ್ ಮಾಡ್ಕೊಂಡು 2 ಇಂಚ್ ನ ಎಕ್ಸ್ಟ್ರಾ ತಗೊಳ್ಬೇಕು. ಅದಾದ್ಮೇಲೆ ನಿಮ್ಮ ಅಳತೆ ತಗೊಂಡಿರುವಂತ ಬ್ಲೌಸ್ ನ ತಗೊಂಡ್ಬಿಟ್ಟು ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಇಟ್ಕೊಂಡು ಸ್ಲೀವ್ ನ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಎಲ್ಲಿಗೆ ಅಟ್ಯಾಚ್ ಆಗಿದೆ ಅಲ್ಲಿಗೆ ನೋಡ್ಬಿಟ್ಟು ಆ ಕಡೆಯಿಂದ 2 ಇಂಚ್ ನ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿಂದ 1.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡು ಸ್ಲೀವ್ ಶೇಪ್ ನ ತಕೊಳ್ಬೇಕು. ಇಷ್ಟೇ, ಇನ್ನೇನು ಇರಲ್ಲ ಸ್ಲೀವ್ ಕಟಿಂಗ್ ಅಲ್ಲಿ. ತುಂಬಾ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಆಯ್ತಾ. ಈಗ ಸ್ಲೀವ್ ಕಟಿಂಗ್ ನ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ಇಲ್ಲಿಂದ ಈ ಮೊದಲೇ ಲೈನ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನೀವು ಈ ಕಡೆಯಿಂದ ಈ ತರ ಹಾಕೊಂಡು ಈ 2ನೇ ಲೈನ್ ಇರುತ್ತಲ್ಲ ಅದನ್ನ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ನೀವು ಶೇಪ್ ನ ತಕೊಂಡು ಕಟಿಂಗ್ ಮಾಡಿದಾಗ ನಿಮ್ಗೆ ಶೇಪ್ ಅನ್ನೋದು ಕಟಿಂಗ್ ಮಾಡ್ಕೊಂಡಿದ್ರಲ್ಲ ಅದು ನಿಮ್ಗೆ ಈ ತರ ಐಬ್ರೋ ಶೇಪ್ ಅಲ್ಲೇ ಬಂದಿತ್ತು ಅಂದ್ರೆ ಸ್ಲೀವ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬಂದಿರುತ್ತೆ. ಸೊ ಹಾಗಾಗಿ ಸ್ಲೀವ್ ಶೇಪ್ ನ ಕರೆಕ್ಟ್ ಆಗಿ ತಕೊಂಡು ನೀವು ಕಟಿಂಗ್ ನ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್. ನೋಡಿ ಸ್ಲೀವ್ ಕಟಿಂಗು ರೆಡಿ ಆಗಿದೆ. ಈಗ ಇಲ್ಲಿ ನೀವು ಫ್ರಂಟ್ ಟು ಬ್ಯಾಕ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಉಲ್ಟಾ ಪಲ್ಟಾ ಆಗ್ಬಾರ್ದು ಅಂತಂದ್ರೆ ಕೆಲವರು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಬಿಡ್ತಾರೆ. ಆಗ ಒಂದೇ ಕಡೆ ಬಂದ್ಬಿಡುತ್ತೆ ಸ್ಲೀವ್ ಸ್ಟಿಚಿಂಗ್ ಅನ್ನೋದು. ಆಗ ಅವ್ರಿಗೆ ಅರ್ಥ ಆಗ್ತಿರಲ್ಲ. ಸೊ ಹಾಗಾಗಿ ಈಗ್ಲೇನೆ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗ್ಬಾರ್ದು ಅಂತಂದ್ರೆ ಫಸ್ಟ್ ಇಲ್ಲಿ ಪ್ಲಸ್ ನ ಹಾಕೊಳ್ಬೇಕು. ಅದಾದ್ಮೇಲೆ ಈ ತರ 2 ಲೇಯರ್ ನ ಎತ್ಕೊಂಡ್ಬಿಟ್ಟು ಇಲ್ಲೊಂದು ಪ್ಲಸ್ ನ ಹಾಕೊಳ್ಬೇಕು ಈ ರೀತಿ. ಅದಾದ್ಮೇಲೆ ಈ ತರ ಓಪನ್ ಮಾಡ್ಕೊಂಡು ಮೈನಸ್ ನ ಹಾಕೊಳ್ಬೇಕು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಯಾವ ರೀತಿ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗದೆ ಇರೋದು ಅನ್ನೋದನ್ನ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ. ಫಸ್ಟೇ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ, ಸ್ಲೀವ್ ಕಟಿಂಗ್ ಮುಗೀತು. ನೋಡಿ ಈಗ ಇದ್ರಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಮತ್ತೆ ತೋರಿಸ್ಕೊಡ್ತೀನಿ ನಿಮ್ಗೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.